ಹಾಯ್ ಹಲೋ ನಮಸ್ಕಾರ ಸ್ಟೂಡೆಂಟ್ಸ್. SSLC ಆಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಾನು ನಿಮಗೆ ಏನನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಿನ ಅಂದರೆ ಸಮಾಂತರ ಶ್ರೇಣಿಯ ಅರ್ಥಮೆಟಿಕ್ ಪ್ರೋಗ್ರೆಷನಿನ ಈ ಪಾಠದ ಈ ಚಾಪ್ಟರಿನ LBA 5 ಮಾರ್ಕ್ ಕ್ವೆಶ್ಚನ್ಸ್ ಆಯಿತಾ. ಸೊ LBA ಡಾಕ್ಯುಮೆಂಟ್ ನೋಡಿದಾಗ ಪಾಠ ಆಧಾರಿತ ಅಸೆಸ್ಮೆಂಟ್ ಅಂದರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಪಾಠನ ನೋಡಿದಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಥವಾ ಸಮಾಂತರ ಶ್ರೇಣಿಗಳಿಂದ 5 ಮಾರ್ಕ್ಗಳಿಗೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆಯಿತಾ. ಸೊ ಈ 5 ಮಾರ್ಕಿನ 3 ಪ್ರಶ್ನೆಗಳನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಫೈನ್. ಸೊ ಈ ವಿಡಿಯೋನ ನೋಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನಿಸುತ್ತೆ. ಅದರ ಜೊತೆಗೇನೆ ಈ ವಿಡಿಯೋದಲ್ಲಿ ಎಲ್ಲರೂ ಕಮೆಂಟ್ ಮಾಡಿ. ಏನಂತ ಕಮೆಂಟ್ ಮಾಡಬೇಕು ನೀವು? ಏನಂತ ಕಮೆಂಟ್ ಮಾಡಬೇಕಂದ್ರೆ ನೆಕ್ಸ್ಟ್ ನಾನು ಇವಾಗ ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ಎಲ್ಲ ಕ್ವಶನ್ಸ್ LBA ಅದು ಮಾಡಿಬಿಡಿ ಅಂತ. ಓಕೆ ಸ್ಟೂಡೆಂಟ್ಸ್, ಎಲ್ಲ ಕ್ವಶನ್ಸ್ ನಾನು ಮಾಡೋಕ್ಕೆ ಸಾಧ್ಯ ಇದೆ ಆಯಿತಾ. ನಾನು ಮಾಡ್ಬೋದು, 100% ಮಾಡ್ಬೋದು. ಬಟ್ ನಾನು ಮಾಡೋದ್ರಿಂದ ನಾನು ಮಾಡೋಕ್ಕಿಂತ ಜಾಸ್ತಿ ನೀವು ಮಾಡಿದರೆ ಐ ಥಿಂಕ್ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಯು ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ನಾನು ನಿಮಗೆ ಮಾಡಿಕೊಡ್ತೀನಿ ಆಯಿತಾ. ಸೊ ಎಲ್ಲ ಕ್ವಶನ್ಸ್ ಅಂತೂ ಮಾಡೋಕ್ಕಾಗಲ್ಲ. ಸೊ ನಾನು ಏನು ಮಾಡ್ಬೋದು ಅಂದರೆ ನೀವೆಲ್ಲ ವಿಡಿಯೋ ನೋಡ್ತಾ ಇರೋ ಸ್ಟೂಡೆಂಟ್ಸ್ ಎಲ್ಲರೂ ಯಾವ ಪಾಠದಲ್ಲಿ ಕ್ವೆಶ್ಚನ್ ನಂಬರ್ನ ಹಾಕಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಸೊ LBA ಸ್ಟಾರ್ಟ್ ಮಾಡೋಣಲ್ವಾ? ಇಲ್ಲಿ ನೋಡಿ ಕ್ವೆಶ್ಚನ್ ನಂಬರ್ ಯಾವ ಥರ ಇದೆ. ಕ್ವೆಶ್ಚನ್ ನಂಬರ್ 82 ಆಯಿತಾ. ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆದರೂ ಆಗಿರಿ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆದರೂ ಆಗಿರಿ. ಸೊ ಜಸ್ಟ್ ನೀವು ಇಷ್ಟು ಮೆನ್ಷನ್ ಮಾಡಿದ್ರೆ ಸಾಕು, ಅರ್ಥಮೆಟಿಕ್ ಪ್ರೋಗ್ರೆಷನ್ 82 ಅಂತ ಕಮೆಂಟಲ್ಲಿ ಹಾಕಿ. ಸೊ ಅಂದರೆ ಎಲ್ಲ ಕ್ವಶನ್ಸ್ನ ಹೋಗಕ್ಕೆ ಹೋಗಬೇಡಿ ದಯವಿಟ್ಟು. ಓಕೆ, ಅದು ಸಾಲ್ವ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಅಂದರೆ ನಾನು ಬೇರೆ ಬೇರೆ ವೀಡಿಯೋಸ್ಗಳನ್ನು ಮಾಡಬೇಕಾಗುತ್ತೆ. ಓಕೆ, ನಾನು ಬರೀ 10th ಸ್ಟ್ಯಾಂಡರ್ಡ್ ಒಂದೇ ಅಲ್ಲ, 10th ಬಿಟ್ಟು ನಾನು ಬೇರೆ ಸ್ಟ್ಯಾಂಡರ್ಡ್ಗಳಿಗೂ ಹೇಳ್ಕೊಡ್ತಾ ಇರೋದ್ರಿಂದ ನನಗೆ ಅಷ್ಟೊಂದು ಫ್ರೀ ಅಥವಾ ಟೈಮ್ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ, ಎಲ್ಲೇ LBA ಕ್ವಶನ್ಸ್ನ ಟ್ರೈ ಮಾಡಿ. ಯಾವೆಲ್ಲ ಕ್ವಶನ್ಸ್ ನಿಮಗೆ ತುಂಬ ಕಷ್ಟ ಅನ್ಸತ್ತಲ್ವ? ಸೊ ವರ್ಗ ಸಮೀಕರಣಗಳು 83 ಅಂತ ಕಮೆಂಟಲ್ಲಿ ಹಾಕಿ. ಸೊ ಯಾವ ಕಮೆಂಟ್ಗಳು ತುಂಬ ರಿಪೀಟ್ ಆಗುತ್ತಲ್ವ, ಆ ಕಮೆಂಟಿನ ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಇದನ್ನು ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಇದು ನೋಡ್ತಾ ಇರ್ಬೋದು ನೀವು, ಎರಡು ಕೂಡ 5 ಮಾರ್ಕ್ಸಿನ ಕ್ವಶನ್ಸ್ಗಳೇ. ಓಕೆ, ಸೊ ಆವ್ರೇಜ್ ಅಂತ ಕೊಟ್ಟಿದ್ದಾರೆ. ಸರ್ ಯಾಕೆ ಆವ್ರೇಜ್ನ ತೊಗೊಂಡ್ರಿ ನೀವು? ನನಗೂ ಆವ್ರೇಜ್ ತೊಗೊಳಕ್ಕೆ ಇಷ್ಟ ಇಲ್ಲ. ಬಟ್ 5 ಮಾರ್ಕ್ಗಳಲ್ಲಿ 3 ಪ್ರಶ್ನೆ ಇತ್ತು. ಸೊ ಆ 3 ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. 82 ಕ್ವೆಶ್ಚನ್ ನಂಬರ್ ನೋಡ್ಬೋದು, ಇದು 5 ಮಾರ್ಕ್ ಕ್ವೆಶ್ಚನ್ ಆಯಿತಾ. ಸೊ ಈ ಪ್ರಶ್ನೆನ ಸಾಲ್ವ್ ಮಾಡೋಣ ಬನ್ನಿ. ಏನಿದೆ ಪ್ರಶ್ನೆಯಲ್ಲಿ ಮೊದಲನೇದಾಗಿ ನೋಡೋಣ. The sum of first n terms of an arithmetic progression is 5n minus n square. Write the progression, find the 21st term and also find the sum of 21 terms of the progression. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n ಮೈನಸ್ n ಸ್ಕ್ವೇರ್ ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇನ್ನೊಂದು ತುಂಬ ಕಮೆಂಟ್ನ ನಾನು ನೋಡಿರೋದು ಏನಪ್ಪ ಅಂದರೆ, ಸರ್ ವರ್ಡ್ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಕೇಳ್ತಾ ಇರ್ತೀರಿ ಎಲ್ಲರೂ. ಓಕೆ ಸ್ಟೂಡೆಂಟ್ಸ್, ವೆರಿ ಸಿಂಪಲ್ ನೋಡಿ. ವರ್ಡ್ ಪ್ರಾಬ್ಲಮಲ್ಲಿ ನೀವೀಗ ಒಂದು ಲೈನನ್ನು ಓದಿದ ತಕ್ಷಣ ಆ ಲೈನಿನ ಬರ್ಕೊಂಬಿಡಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಇವಾಗ ಇಲ್ಲೇ ತೋರಿಸ್ತೀನಿ. ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 5n ಸ್ಕ್ವೇರ್. ಸಮ್ ಆಫ್ ಫಸ್ಟ್ n ಟರ್ಮ್ಸ್, ಸಮ್ ಅಂದರೆ ಏನು? ಎಸ್. n ಟರ್ಮ್ಸ್ ಅಂದರೆ ಏನು? n. ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಅಂದರೆ ಈಕ್ವಲ್ ಟು 5n ಮೈನಸ್ n ಸ್ಕ್ವೇರ್. 5n ಮೈನಸ್ n ಸ್ಕ್ವೇರ್. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n ಮೈನಸ್ n ಸ್ಕ್ವೇರ್ ಆದರೆ ಮೊದಲ n ಮೊತ್ತ ಅಂದರೆ ಎಸ್ಸು, 5n ಮೈನಸ್ n ಸ್ಕ್ವೇರ್ ಆದರೆ ಅಂದರೆ ಈಕ್ವಲ್ ಟು. ಸೊ ಈ ಥರ ಒಂದು ಸ್ಟೇಟ್ಮೆಂಟನ್ನು ಓದಿ, ಆ ಸ್ಟೇಟ್ಮೆಂಟ್ನ ಇಮ್ಮಿಡಿಯೇಟ್ ಆಗಿ ನೋಡಿ ಇಲ್ಲಿ ಯಾವ ಥರ ಬರೆದಿದ್ದಾರೆ, ಬ್ಲೂವಲ್ಲಿ ಅಂಡರ್ಲೈನ್ ಮಾಡಿದ್ದೀನಲ್ವಾ, ಯಾವ ಥರ ಬರೆದಿದ್ದಾರೆ ಇದನ್ನು? ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಇಲ್ಲಿ ಬ್ಲೂ ಅಲ್ಲಿ ಅಂಡರ್ಲೈನ್ ಮಾಡಿರೋದನ್ನ ಯಾವ ಥರ ಬರೆದಿದ್ದಾರೆ? ಕನ್ನಡದಲ್ಲಿ ಬರೆದಿದ್ದಾರೆ. ಇಲ್ಲಿ ನಾನು ಬ್ಲೂ ಅಲ್ಲಿ ಬರೆದಿದ್ದೀನಲ್ಲ, ಇದನ್ನ ಯಾವ ಥರ ಬರೆದಿದ್ದೀನಿ? ಗಣಿತದಲ್ಲಿ ಬರೆದಿದ್ದೀನಿ, ಮ್ಯಾಥಮ್ಯಾಟಿಕ್ಸಲ್ಲಿ ಬರೆದಿದ್ದೀನಿ. ಹೌದಾ? ಒಂದು ಲೈನನ್ನು ಓದಿದ ತಕ್ಷಣ ಆ ಲೈನು ಇಂಗ್ಲೀಷಲ್ಲಿ ಇರ್ಬೋದು, ಕನ್ನಡದಲ್ಲಿ ಇರ್ಬೋದು, ಅದನ್ನು ನೀವು ಕನ್ವರ್ಟ್ ಮಾಡಿ. ಯಾವುದಕ್ಕೆ? ಮ್ಯಾಥಮ್ಯಾಟಿಕ್ಸಿಗೆ ಕನ್ವರ್ಟ್ ಮಾಡಿ. ಈ ಥರ ಒಂದೊಂದೇ ಲೈನನ್ನು ಓದಿ. ಒಂದು ಲೈನ್ ಓದಿದ್ರಾ ಮ್ಯಾಥ್ಸಿಗೆ ಕನ್ವರ್ಟ್ ಮಾಡಿ, ಇನ್ನೊಂದು ಲೈನ್ ಓದಿದ್ರಾ ಮ್ಯಾಥ್ಸಿಗೆ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ವಾ ಅಂದರೆ ವೀಡಿಯೋಸ್ಗಳನ್ನು ನೋಡಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಗೊತ್ತಾಯ್ತಲ್ವಾ ಯಾವ ಥರ ಬರೀಬೇಕಂತ. ಸೊ ನನಗೆ ಗೊತ್ತಿದೆ ಕೆಲವು ಜನ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಓದೋಕ್ಕೆ ಬರುತ್ತೆ, ಓದಿದ್ದು ಅರ್ಥ ಆಗುತ್ತೆ, ಬಟ್ ಬರೆಯೋದಕ್ಕೆ ಅವ್ರಿಗೆ ಬರೋದಿಲ್ಲ.
ಸೊ ಇದು ಬರೆಯೋದು ತುಂಬ ಈಸಿ ಆಗಿತ್ತು. ಎಸ್ ಎನ್ ಇಸ್ ಈಕ್ವಲ್ ಟು 5n ಮೈನಸ್ ಎನ್ ಸ್ಕ್ವೇರ್ ಈಸಿ, ರೈಟ್? ಗುಡ್. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಕಮೆಂಟ್ ಮಾಡಿ ಅಂತ. ಓಕೆ, ಸೊ ಇವಾಗ ಕೆಲವು ಪ್ರಶ್ನೆಗಳಿರ್ತವೆ, ಆ ಪ್ರಶ್ನೆಗಳು ಓದಿದ್ರೆ ಓಕೆ, ಅರ್ಥ ಆಗುತ್ತೆ, ಓಕೆ, ಬರೆಯೋದು ಗೊತ್ತಾಗಲ್ಲ. ಸೊ ಏನು ಮಾಡ್ಬೇಕು ನೀವು? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂದ್ಕೊಳ್ಳಿ. ಸೊ ಚಾಪ್ಟರ್ 3 ಕ್ವೆಶ್ಚನ್ ನಂಬರ್, ಎಲ್ ಬಿ ಯ ಕ್ವೆಶ್ಚನ್ ನಂಬರ್ನ ನೀವು ಕಾಮೆಂಟಲ್ಲಿ ಹಾಕಿಬಿಟ್ರೆ ನಾನು ಆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ 100% ಪ್ರಯತ್ನ ಪಡ್ತೀನಿ, ಆಯಿತಾ? ಸೊ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಸಮಾಂತರ ಶ್ರೇಣಿಗಳು ಅರ್ಥಮೆಟಿಕ್ ಪ್ರೋಗ್ರೆಷನಿನ 5 ಮಾರ್ಕ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ, ರೈಟ್? 5 ಮಾರ್ಕಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಬಟ್ ನಿಮಗೆ ವರ್ಡ್ ಪ್ರಾಬ್ಲಮ್ಸಲ್ಲಿ, ಸೊ ಸ್ಟೂಡೆಂಟ್ಸ್ ಮತ್ತೆ 2 ಮಾರ್ಕ್ಸ್ 1 ಮಾರ್ಕ್ ಬಿಟ್ಬಿಡಿ, ವರ್ಡ್ ಪ್ರಾಬ್ಲಮ್ಸ್ ಮಾತ್ರ ನಾನು ಹೇಳ್ತಾ ಇರೋದು. ವರ್ಡ್ ಪ್ರಾಬ್ಲಮ್ಸ್ ಅರ್ಥ ಆಗ್ತಾ ಇಲ್ವೋ ಅಥವಾ ಬೇರೆ ಯಾವುದೋ ಪ್ರಾಬ್ಲಮ್ಸ್ ಅರ್ಥ ಆಗ್ತಿಲ್ಲ ಅಂದರೆ ಎಲ್ ಬಿ ಎಯಿಂದ ಅಥವಾ ಕ್ವೆಶ್ಚನ್ನ ಕಮೆಂಟಲ್ಲಿ ಹಾಕೋದು ನಿಮಗೆ ಮತ್ತೆ ತೊಂದರೆ ಆಗುತ್ತೆ. ಸೊ ಆದಷ್ಟು ಎಲ್ ಬಿ ಎನ ರೆಫರ್ ಮಾಡಿ. ಎಲ್ ಬಿ ಯ ಚಾಪ್ಟರ್ ನಂಬರು, ಚಾಪ್ಟರ್ ನೇಮು ಮತ್ತು ಕ್ವೆಶ್ಚನ್ ನಂಬರ್ನ ನೀವು ಕಮೆಂಟಲ್ಲಿ ಹಾಕಿದ್ರೆ ಐ ವಿಲ್ ಟೇಕ್ ದಟ್ ಅಪ್ ಆ್ಯಂಡ್ ಸಾಲ್ವ್ ದಟ್, ಆಯಿತಾ? ಓಕೆನಾ? ಎಸ್. ಸೊ ಇದಾಗಿದೆಯಲ್ವಾ? ನೆಕ್ಸ್ಟ್ ರೈಟ್ ದ ಪ್ರೋಗ್ರೆಷನ್. ರೈಟ್ ದ ಪ್ರೋಗ್ರೆಷನ್ ಅಂದರೆ ಏನಪ್ಪ ಅರ್ಥ ನೋಡಿ. ಈಗ ರೈಟ್ ದ ಪ್ರೋಗ್ರೆಷನ್ ಅಂದರೆ ಅದರ ಸಮಾಂತರ ಶ್ರೇಣಿಯನ್ನು ಬರೆಯಿರಿ. ಏನಿದು ಸಮಾಂತರ ಶ್ರೇಣಿಯನ್ನು ಬರೆಯಿರಿ? ನೋಡಿ, ಎಲ್ಲೋ ಅಂದರೆ ಏನು ಗೊತ್ತಾ? ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಕಾಮ ಎ ಪ್ಲಸ್ 3d ಕಾಮ ಡಾಟ್ ಡಾಟ್ ಡಾಟ್, ಆಯಿತಾ? ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂದರೆ ಇದು ಸಮಾಂತರ ಶ್ರೇಣಿ. ಬ್ಲೂ ಓಕೆ, ಯೆಲ್ಲೋ ಓಕೆ, ರೈಟ್? ನೆಕ್ಸ್ಟ್ ಫೈಂಡ್ ದ 21st ಟರ್ಮ್. ಫೈಂಡ್ ದ 21st ಟರ್ಮ್. 21ನೇ ಪದವನ್ನು ಕಂಡುಹಿಡಿಯಿರಿ. 21ನೇ ಪದವನ್ನು ಕಂಡುಹಿಡಿ. ಹೇಗೆ ಬರೆಯೋದನ್ನ? A21 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಇವಾಗ ವಾಟ್ ಇಸ್ A21 ಸ್ಟೂಡೆಂಟ್ಸ್? A21 ಅಂದರೆ ಏನು? ಸೊ A21 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಅಲ್ವಾ? ಈ ಥರ ಬರ್ಕೊಳ್ಳೋಣ ಅದನ್ನು. A21 A ಪ್ಲಸ್ 20D ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಎರಡೂ ಒಂದೇನಾ? ಹೌದಲ್ವಾ? A21 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಅಂತ ಬರೆಯೋದಕ್ಕೂ A21 ಅಂದರೆ ಏನು? A ಪ್ಲಸ್ 20D ಕ್ವೆಶ್ಚನ್ ಮಾರ್ಕ್. ಇವಾಗ ನಮಗೇನು ಗೊತ್ತಾಗುತ್ತೆ? ಓಕೆ, A21ನ ಕಂಡುಹಿಡಿಬೇಕಂದ್ರೆ ನನಗೆ ಎ ಬೇಕು, ಡಿ ಬೇಕು ಅಷ್ಟೇ, ಹೌದಾ? ಎಸ್. A21 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಬೇರೆ ಏನು ಕೊಟ್ಟಿದ್ದಾರೆ? ಹಾಗೂ ಮೊದಲು 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅಂದರೆ ಆಲ್ಸೋ ಫೈಂಡ್ ದ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್. ಅಂದರೆ ಏನು? S21 is equal to question mark. S21 is equal to question mark. ಏನೇನ ಕಂಡುಹಿಡಿಬೇಕು? ನಾವು ಏನೇನ ಕಂಡುಹಿಡಿಬೇಕು ಇಲ್ಲಿದೆ. ಇದು ನಂಬರ್ 1, ಇದು ನಂಬರ್ 2, ಇದು ನಂಬರ್ 3. ಇವು ಮೂರನ್ನು ನಾವು ಕಂಡುಹಿಡಿಬೇಕು ಈ ಪ್ರಶ್ನೆಯಿಂದ. ಬೇರೆ ಬೇರೆ ಕಲರ್ಗಳಿಗೆ ಈ ಕ್ವೆಶನ್ನ ಬರಿತಾ ಹೋಗಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಎಸ್. ಸೊ ಈಗ ನಾವೇನನ್ನ ಕಂಡುಹಿಡಿಯಬೇಕು? 3 ಕಂಡುಹಿಡಿಯಬೇಕು. 1, 2, 3. ಇವಾಗ ಈ 3 ಒಂದ್ಸತಿ ಗಮನಿಸಿ. ಫಸ್ಟ್ ಒನ್ನ ನೋಡೋಣ. ಫಸ್ಟ್ ಒನ್ನ ಕಂಡುಹಿಡಿಯಬೇಕಂದ್ರೆ ನನಗೆ ಏನು ಬೇಕು? ಎ ಬೇಕು, ಡಿ ಬೇಕು. ಸೊ ಎ ಡಿ ಫಸ್ಟ್ ಒನ್ ಬಂದ್ಬಿಡುತ್ತೆ. ಸೆಕೆಂಡ್ ಒನ್ನ ಕಂಡುಹಿಡಿಯಬೇಕಂದ್ರೆ ಎ ಬೇಕು, ಡಿ ಬೇಕು. ಓಕೆ, ಸೊ ಎ ಮತ್ತು ಡಿನ ಕಂಡುಹಿಡಿದ್ರೆ ನಂಗೆ ಫಸ್ಟ್ ಒನ್ ಗೊತ್ತಾಗುತ್ತೆ. ಎ ಮತ್ತು ಡಿನ ಕಂಡುಹಿಡಿದ್ರೆ ನಂಗೆ ಸೆಕೆಂಡ್ ಒನ್ನು ಗೊತ್ತಾಗುತ್ತೆ ಅಲ್ವಾ? ಥರ್ಡ್ ಒನ್ಗೆ ಹೋಗೋಣ. ಥರ್ಡ್ ಒನ್ನಿಗೆ SN ಅಂತ ಕೊಟ್ಟಿದ್ದಾರೆ ಇಲ್ಲಿ, ಅಂದರೆ S21 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಈಸಿ ಸ್ಟೂಡೆಂಟ್ಸ್. ಹೇಗೆ ಈಸಿ ಹೇಳಿ ಇದನ್ನು? SN ಕೊಟ್ಟಿದ್ದಾರಾ? ಈ ಎನ್ನಿನ ಜಾಗದಲ್ಲಿ ನಾನು ಏನು ಹಾಕಬೇಕು? 21 ಹಾಕಬೇಕಷ್ಟೇ. ಸೊ ಥರ್ಡ್ ಒನ್ ಈಸಿಯಾಗಿ ಕಂಡುಹಿಡಿಬೋದಲ್ವಾ? ಥರ್ಡ್ನ ಕಂಡುಹಿಡಿದ್ಬಿಡೋಣ ಫಸ್ಟ್, ಬನ್ನಿ. ಸೊ SN ವಿಲ್ ಬಿ ಈಕ್ವಲ್ ಟು ಏನಾಗುತ್ತೆ ಈಗ? S21 ವಿಲ್ ಬಿ ಈಕ್ವಲ್ ಟು ಎನ್ನಿನ ಜಾಗದಲ್ಲಿ 21 ಇದೆ, ಎನ್ನಿನ ಜಾಗದಲ್ಲಿ ಏನು ಬರೀಬೇಕೀಗ? 21. ಮತ್ತು ಎನ್ನಿನ ಜಾಗದಲ್ಲಿ ಏನು ಬರೀಬೇಕು? 21 ಸ್ಕ್ವೇರ್ ಅಷ್ಟೇ, ರೈಟ್? ಓಕೆ, ಸೊ 5 1s are 5, 5 2s are 10, 105 minus 441. ಸೊ 441 ಮೈನಸ್ 105 ಏನಾಗುತ್ತೆ ನಮಗೆ ಆನ್ಸರ್ ಇದು? ಸೊ 1 ಹೋದರೆ 104 ಆಗುತ್ತೆ. 440 ಮೈನಸ್ 104, 4 ತೆಗೆದ್ರೆ 436 ಆಗುತ್ತೆ. ಸೊ 436ಅಲ್ಲಿ 100 ಹೋದರೆ 436ಅಲ್ಲಿ 100 ಹೋದರೆ 336. ಸೊ ಮೈನಸ್ 336. ಇದೇನು ಬಂತು ನಮಗೆ? S21. ಮೊದಲು 21 ಪದಗಳ ಮೊತ್ತ S21 ಎಷ್ಟಾಗ್ತಾ ಇದೆ? ಮೈನಸ್ 336. ಸೊ ಥರ್ಡ್ ಒನ್ನ ಕಂಡುಹಿಡ್ದಾಯ್ತು. ಇವಾಗ ಮುಂದಕ್ಕೆ ಏನು ಮಾಡ್ಬೇಕು ನಾವೀಗ? ಸಮಾಂತರ ಶ್ರೇಣಿಗಳಲ್ಲಿ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ S1 ಅಂದರೆ A1, ಆಯ್ತಾ? S2 ಅಂದರೆ ಏನು? S2 ಅಂದರೆ
A1 ಪ್ಲಸ್ A2. S2 ಅಂದ್ರೆ ಏನು? A1 ಪ್ಲಸ್ A2. ಅದೇ ಥರ S3 ಅಂದ್ರೆ ಏನು? A1 ಪ್ಲಸ್ A2 ಪ್ಲಸ್ A3. S4 ಅಂದರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4. ಅರ್ಥ ಆಯ್ತಾ? ಸೊ ಈಗ ನಾವು S1 ಕಂಡುಹಿಡಿಯೋಣ. S1 ಯಾವ ಥರ ಕಂಡುಹಿಡಿಯೋದು? S1 ಇಸ್ ಈಕ್ವಲ್ ಟು ಈ ಎನ್ನಿನ ಜಾಗದಲ್ಲಿ 1 ಹಾಕಿ. 1 ಹಾಕಿದ್ನಾ? ಈಗ ಮಿಕ್ಕಿದಿರುವ ಎನ್ನಿನ ಜಾಗದಲ್ಲಿ ಕೂಡ 1 ಹಾಕಿ. ಏನಾಗುತ್ತೆ? 5 ಇಂಟು 1 ಮೈನಸ್ 1 ಸ್ಕ್ವೇರ್, 5 ಮೈನಸ್ 1 4. ಇದೇನಾಯಿತು ನಮ್ಮ S1. ಬಟ್ ವಾಟ್ ಇಸ್ S1 ಈಕ್ವಲ್ ಟು? S1 ಇಸ್ ಆಲ್ಸೋ ಈಕ್ವಲ್ ಟು A1. ಹೌದಾ? ಎಸ್. ನೆಕ್ಸ್ಟ್ S2 ಕಂಡುಹಿಡಿಯೋಣ. S2 ಅಂದ್ರೆ ಏನು? ಎನ್ನಿನ ಜಾಗದಲ್ಲಿ 2 ಹಾಕಿ. ಇಲ್ಲೂ ಅಷ್ಟೇ, ಎನ್ನಿನ ಜಾಗದಲ್ಲಿ 2, ಎನ್ನಿನ ಜಾಗದಲ್ಲಿ 2. ಏನಾಗತ್ತೆ ಅವಾಗ? 5 ಇಂಟು 2 ಮೈನಸ್ 2 ಸ್ಕ್ವೇರ್, 10 ಮೈನಸ್ 4 ವಿಚ್ ಇಸ್ ಈಕ್ವಲ್ ಟು 6. ಇದು ನಮ್ಮ S2. S2 ಅಂದ್ರೆ ಏನು? S2 ಅಂದ್ರೆ A1 ಪ್ಲಸ್ A2. ಹೌದಾ? S2 ಅಂದ್ರೆ A1 ಪ್ಲಸ್ A2 ಅಂದ್ರೆ ಎರಡು ಪದಗಳ ಮೊತ್ತ, ಸಮ್ ಅಂದ್ರೆ ಪ್ಲಸ್ ಆಫ್ 2 ಟರ್ಮ್ಸ್. ಸಮ್ ಆಫ್ 2 ಟರ್ಮ್ಸ್ ಇಸ್ S2. ಸಮ್ ಆಫ್ 3 ಟರ್ಮ್ಸ್ ಇಸ್ S3. 3 ಪದಗಳ ಮೊತ್ತ S3 ಅಲ್ವಾ? ಸೊ S2 ಈ ಥರ ಬಂತಾ? ಇಲ್ಲಿ ನಮಗೆ A1 ಗೊತ್ತಿದೆ ಆಲ್ರೆಡಿ. A1 ಎಷ್ಟಿದೆ? 4. ಸೊ 6 ಇಸ್ ಈಕ್ವಲ್ ಟು 4 ಪ್ಲಸ್ A2. 4ನ ಆ ಕಡೆ ಕಳಿಸಿ. A2 ಎಷ್ಟು ಬರುತ್ತೆ? 6 ಮೈನಸ್ 4 2. ಸೊ A2 ಇಸ್ ಈಕ್ವಲ್ ಟು 2. A1 ಇಸ್ ಈಕ್ವಲ್ ಟು 4. ಇವಾಗ ನಮ್ಗೇನು ಬೇಕು? ಡಿ ಬೇಕು. ಡಿ ಅಂದರೆ ಏನು? ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸಕ್ಕೆ ಫಾರ್ಮುಲಾ ಏನಿದೆ? ವಾಟ್ ಇಸ್ ದ ಫಾರ್ಮುಲಾ? ಸಾಮಾನ್ಯ ವ್ಯತ್ಯಾಸಕ್ಕೆ ಫಾರ್ಮುಲಾ ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. ಹೌದಾ? ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. ಮಾಡಿಬಿಡಿ ಅದನ್ನು. ಈಗ A2 ಅಂದರೆ ಎಷ್ಟು? 2. A1 ಅಂದರೆ ಎಷ್ಟು? 4. ಸೊ ಡಿ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ? ಮೈನಸ್ 2. ಸೊ ಡಿ ಬಂತು, ಎ ಬಂತು. ಇದನ್ನು ಕಂಡುಹಿಡಿಬೋದಾ? ಎಸ್, ಆರಾಮಾಗಿ ಕಂಡುಹಿಡಿಬೋದು. ಬನ್ನಿ ಕಂಡುಹಿಡಿಯೋಣ. ಅಂದರೆ ಇದು 4 ಆಗುತ್ತೆ, 2 ಆಗುತ್ತೆ, ಇದೇನಾಗುತ್ತೆ? 0 ಆಗುತ್ತೆ, ಮೈನಸ್ 2 ಆಗುತ್ತೆ. ಸೊ ಇದು ನಮ್ಮ ಸಮಾಂತರ ಶ್ರೇಣಿ. ಸೊ ಮೊದಲನೇದು ಕಂಡುಹಿಡ್ದಾಯ್ತು, 3ನೇದು ಕಂಡುಹಿಡ್ದಾಯ್ತು. ಮಿಕ್ಕಿರೋದು ಯಾವ್ದು ಇವಾಗ ನಮ್ಮ ಹತ್ರ? 2ನೇದು ಕಂಡುಹಿಡಿಯಬೇಕು. ಈಸಿ. 2ನೇದು ಕಂಡುಹಿಡಿಯೋದು ಈಸಿ. ಎ ಅಂದರೆ ಎಷ್ಟು? ಹೌ ಮಚ್ ಇಸ್ ಎ? 4. ಸೊ 4 ಪ್ಲಸ್ 20 ಇಂಟು ಡಿ ಅಂದರೆ ಎಷ್ಟು? ಮೈನಸ್ 2. ಮೈನಸ್ 2. ಸೊ 20 ಇಂಟು ಮೈನಸ್ 2 ಎಷ್ಟಾಗುತ್ತೆ? ಮೈನಸ್ 40 ಪ್ಲಸ್ 4 ಅಂದರೆ ಮೈನಸ್ 36. ಇದು ನಮ್ಮ 21ನೇ ಪದ. ಡನ್. ಓಕೆ, ಅರ್ಥ ಆಯ್ತಾ? ಹೇಗೆ ಸಮ್ಮನ್ನ ಅಂದರೆ ಹೇಳಿಕೆಯ ಪ್ರಶ್ನೆಗಳನ್ನು, ವರ್ಡ್ ಪ್ರಾಬ್ಲಮ್ಸ್ನ ಹೇಗೆ ಬರ್ಕೊಳ್ಳೋದು ಅಂತ ನಿಮಗೆ ಅರ್ಥ ಮಾಡಿಸಿದ್ದೀನಿ. ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ ನೋಡಿ. ಡಿಫಿಕಲ್ಟ್. ಓಕೆ, ಕಠಿಣ. ಇದನ್ನು ನಾವು ಮಾಡಿದೀವಾ? 5 ಮಾರ್ಕ್ಸಿನ ಪ್ರಶ್ನೆ ನಾವು ಇದನ್ನು. ಓಕೆ, ಎನಿವೇಸ್ ನಾವು ಮಾಡೋಣ ಇನ್ನೊಂದ್ಸತಿ, ನೋ ಪ್ರಾಬ್ಲಮ್. ಓಕೆ, ಲೆಟ್ ಸ್ಟಾರ್ಟ್ ಸ್ಟೂಡೆಂಟ್ಸ್. ದ ಕಾಮನ್ ಡಿಫ್ರೆನ್ಸ್. ಸೊ ನೋಡಿ, ಒಂದು ಹೇಳಿಕೆಯ ಪ್ರಶ್ನೆ ಅಥವಾ ವರ್ಡ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಫಸ್ಟು ಪ್ರಶ್ನೆನ ಒಂದ್ಸತಿ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದ ಆದಮೇಲೆ ನೀವು ಇವು ನೆಕ್ಸ್ಟು ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಒಂದ್ಸತಿ ಪ್ರಶ್ನೆನ ಇವಾಗ ಓದೋಣ ಬನ್ನಿ. ಓಕೆ, ದ ಕಾಮನ್ ಡಿಫ್ರೆನ್ಸ್ ಆಫ್ 2 ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಈಕ್ವಲ್. ಆಯ್ತಾ? ಕಾಮನ್ ಡಿಫ್ರೆನ್ಸ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಟರ್ಮ್ ಆಫ್ ಫಸ್ಟ್ ಪ್ರೋಗ್ರೆಷನ್ ಇಸ್ 3 more than first term of the second progression. If the 7th term of the progression is 28 and 8th term of the second progression is 29, then find the progressions. Clear? Okay, ನನಗೆ ಅರ್ಥ ಆಗಿದೆ. ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಹೋಲ್ಡ್ ಆನ್. ಕನ್ನಡದಲ್ಲಿ ಒಂದ್ಸತಿ ಓದೋಣ. 2 ವಿಭಿನ್ನ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸವು ಸಮವಾಗಿದೆ. ಮೊದಲನೇ ಸಮಾಂತರ ಶ್ರೇಣಿಯ ಮೊದಲನೇ ಪದವು ಎರಡನೇ ಸಮಾಂತರ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿದೆ. ಮೊದಲನೇ ಶ್ರೇಣಿಯ 7ನೇ ಪದವು 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29. ಆದರೆ ಆ ಶ್ರೇಣಿಗಳನ್ನು ಕಂಡುಹಿಡಿಯಿರಿ. ಈಸಿ ಸ್ಟೂಡೆಂಟ್ಸ್, ಇಟ್ಸ್ ವೆರಿ ಈಸಿ. ನಾನು ಹೇಳ್ಕೊಡ್ತೀನಿ ನೋಡಿ, ಇದೇ ಥರ ಫಾಲೋ ಮಾಡಿ, ನಿಮಗೂ ಈಸಿ ಆಗುತ್ತೆ. ವೆರಿ ಸಿಂಪಲ್, ವೆರಿ ಈಸಿ. ಸಿಯರ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ನೋಡಿ, ತುಂಬ ದೊಡ್ಡ ಪ್ರಶ್ನೆ ಅಲ್ವಾ? ಸ್ಟೆಪ್ ಬೈ ಸ್ಟೆಪ್ ತಗೊಳ್ಳೋಣ. ಕಾಮನ್ ಡಿಫ್ರೆನ್ಸ್ ಆಫ್ 2 ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಈಕ್ವಲ್. ಎಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದಾವೆ? 2 ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದಾವೆ. ಸೊ ಇವಾಗ ಮೊದಲನೇದಾಗಿ ನಾವೇನು ಮಾಡಬೇಕು? 2 ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಬರ್ಕೊಳ್ಳೋಣ. ಮೊದಲನೇ ಅರ್ಥಮೆಟಿಕ್ ಪ್ರೋಗ್ರೆಷನು A1, A2, A3, A4 ...
ಇದು ಮೊದಲನೇ ಅರ್ಥಮೆಟಿಕ್ ಪ್ರೋಗ್ರೆಷನ್. ಎರಡನೇ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ ಥರ ಬರೆಯೋಣ ಗೊತ್ತಾ? B1 B2 B3 B4 ... ಮೊದಲನೇ ಅರ್ಥಮೆಟಿಕ್ ಪ್ರೋಗ್ರೆಷನ್, ಎರಡನೇ ಅರ್ಥಮೆಟಿಕ್ ಪ್ರೋಗ್ರೆಷನ್. ಮೊದಲನೇ ಸಮಾಂತರ ಶ್ರೇಣಿ, ಎರಡನೇ ಸಮಾಂತರ ಶ್ರೇಣಿ. ಎರಡು ಸಮಾಂತರ ಶ್ರೇಣಿಗಳು, ಎರಡು ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಎರಡು ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರ್ಕೊಂಡಿದ್ದೀವಿ. ಇವೆರಡು ಡಿಫ್ರೆಂಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ? ಕಾಮನ್ ಡಿಫ್ರೆನ್ಸ್ ಆಫ್ ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಈಕ್ವಲ್. ಅಂದರೆ ಇಲ್ಲೇನು ಬರಿಬೋದು ನಾನು? ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. ಹೌದಾ? ಇಲ್ಲೂ ಅಷ್ಟೇ ಏನಾಗ್ತಾ ಇದೆ? ಡಿ ಇಸ್ ಈಕ್ವಲ್ ಟು B2 ಮೈನಸ್ B1. ಕಾಮನ್ ಡಿಫ್ರೆನ್ಸ್ ಎಲ್ ಡಿ ಅಂದರೆ ಇಲ್ಲೂ ಕೂಡ ಕಾಮನ್ ಡಿಫ್ರೆನ್ಸ್ ಎಷ್ಟು? ಡಿನೇ. ಸೊ ಈಗ ನಾನು ಗ್ರೀನಲ್ಲಿ ಏನು ಬರ್ದಿದೆ ನೋಡಿ, ಗ್ರೀನಿಗೆ ಗ್ರೀನ್ ಸರಿ ಹೋಗಿದೆ ಈಗ. ಆಯ್ತಾ? ಓಕೆ. ಸೊ ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮವಾಗಿದೆ. ಇದನ್ನು ನಾನು ಗ್ರೀನ್ ಕಲರಲ್ಲಿ ಬರ್ತಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕನ್ನಡದಲ್ಲಿ. ಅರ್ಥ ಆಯ್ತಲ್ವಾ? ಓಕೆ. ಸೊ ನೋಡಿ, ಇಷ್ಟು ಕ್ವಶನ್ನ ಮುಗಿಸಿದ್ವಿ ನಾವು. ಪ್ರಶ್ನೆನ ಓದಿದ್ವಾ? ಓದಿದ ತಕ್ಷಣ ಬರೀರಿ. ಫಸ್ಟ್ ಏನು ಮಾಡಬೇಕು? ಒಂದು ಸತಿ ಪೂರ್ತಿ ಪ್ರಶ್ನೆನ ಓದಿ. ಸೆಕೆಂಡ್ ಏನು ಮಾಡಬೇಕು? ಬೈಟ್ ಬೈ ಬೈಟ್. ಒಂದು ಬೈಟ್ ಇದು. ಚಪಾತಿನ ಹೇಗೆ ತಿಂತಾರೋ? ಒಂದು ಚಪಾತಿ ಕೊಟ್ಟರೆ ಒಂದೇ ಸತಿಗೆ ಫುಲ್ ಚಪಾತಿ ತಿಂತೀರಾ? ಇಲ್ಲ. ಏನು ಮಾಡ್ತೀರಾ? ಚಪಾತಿನ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಂಡು ಪಲ್ಯ ಜೊತೆ ಹಚ್ಕೊಂಡು ಸಾಂಬಾರು ಜೊತೆ ಹಚ್ಕೊಂಡು ತಿಂತೀವಿ. ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಪೀಸ್ನ ಮುರ್ಕೊಂಡು ತಿಂತಿರ್ತಾನೆ. ಮುದ್ದೆ ಇಷ್ಟು ದೊಡ್ಡ ಮುದ್ದೆ ಕೊಡ್ತಾರೆ, ಒಂದೇ ಸತಿ ಇಡೀ ಮುದ್ದೆನ ನುಂಗ್ತೀರಾ? ಇಲ್ಲ. ಏನು ಮಾಡ್ತೀವಿ? ಮುದ್ದೆನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ತಾ ಸಾಂಬಾರಲ್ಲಿ ಹತ್ಕೊಂಡು ಮುದ್ದೆ ತಿನ್ನಬೇಕು. ಅದೇ ರೀತಿ ಪ್ರಶ್ನೆ ಕೂಡ ಒಂದೇ ಸತಿ ಪ್ರಶ್ನೆ ಓದ್ಬಿಟ್ಟು ಅರ್ಥ ಆಗ್ತಾಯಿಲ್ಲ ಇದು ನನಗೆ ಬೇಡ, ಪ್ರಶ್ನೆ ಒಂದ್ಸತಿ ಓದಿದ್ರಾ? ಓಕೆ. ಇವಾಗ 1 by 1 ತೊಗೊಂಡೋಗೋಣ. ಸೊ ಮೊದಲನೇ ಲೈನ್ ಇಲ್ಲಿ ಬಂದಿದೆ ನಮಗೆ, ರೈಟ್? ಈಗ ನೆಕ್ಸ್ಟ್ ಲೈನ್ಗೆ ಹೋಗೋಣ. ಸೊ ನಾವು ನೆಕ್ಸ್ಟ್ ಲೈನಿಗೆ ಏನು ಮಾಡೋಣ? ಲೆಟ್ಸ್ ಚೇಂಜ್ ದ ಕಲರ್. ಓಕೆ. ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಪ್ರೋಗ್ರೆಷನ್. ಏನರ್ಥ ಆಯಿತು? ಮೊದಲನೆಯ ಸಮಾಂತರ ಶ್ರೇಣಿಯ ಮೊದಲನೇ ಪದ. ಫಸ್ಟ್ ಟರ್ಮ್ ಆಫ್ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು? A1. ಓಕೆ, ಅದು A1 ಆಯಿತು. ಇಸ್ ಅಂದರೆ ಯಾವ ಥರ ಬರೆಯೋದೀಗ? A1 is equal to ಫಸ್ಟ್ ಟರ್ಮ್ A1 ಆಫ್ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಮೇಲ್ಗಡೆ ಇರೋದು. A1 is equal to 3 more plus than the first term of second progression. Than the first term of second progression. Second progression ಅಂದರೆ ಇದು ಫಸ್ಟ್ ಟರ್ಮ್ ಯಾವುದಿಲ್ಲಿ? B1. ಸೊ A1 is equal to 3B1. ಅರ್ಥ ಆಯ್ತಾ? ಕನ್ನಡದಲ್ಲಿ ನೋಡಿ. ಈಗ ಮೊದಲನೆಯ ಸಮಾಂತರ ಶ್ರೇಣಿಯ ಮೊದಲನೆಯ ಪದವು ಅಂದರೆ A1. ಎರಡನೆಯ ಸಮಾಂತರ ಶ್ರೇಣಿಯ ಮೊದಲನೇ ಪದಕ್ಕಿಂತ 3 ಹೆಚ್ಚಾಗಿದೆ. 3 ಹೆಚ್ಚಾಗಿದೆ ಅಂದರೆ ಇದಕ್ಕಿಂತ ಇದು 3 ಜಾಸ್ತಿ. ಆಯಿತಾ? ನಾನು ನಿಮ್ಗಿಂತ 2 ವರ್ಷ ದೊಡ್ಡವನಂದರೆ ನಿಮ್ಮ ವಯಸ್ಸಿಗಿಂತ ನಾನು 2 years ಜಾಸ್ತಿ ಇದ್ದೀನಿ. ಸೊ ಇಲ್ಲಿ 2 ಅಲ್ಲ 3 ಹೆಚ್ಚಾಗಿದೆ ಅಂದರೆ A1 is equal to 3 plus B1 ಅಂತ ಲೆಕ್ಕ. ಕ್ಲಿಯರ್? ಬ್ಲೂ ಲೈನ್ ಮುಗೀತಾ? ಈಗ ಬ್ಲೂ ಲೈನ್ ಮುಗೀತು ನೋಡಿ. 2 ಲೈನ್ ಆಫ್ ದ ಕ್ವಶನ್ ಮುಗಿಸಿದ್ವಿ. ನೆಕ್ಸ್ಟ್ ಮತ್ತೆ ಕಲರ್ ಚೇಂಜ್ ಮಾಡೋಣ. ಓಕೆ. ಸೊ ಈ ಸತಿ ನಾವು ಯಾವ ಕಲರ್ ತೊಗೊಳ್ಳೋಣ? ರೆಡ್ ಕಲರ್ ತೊಗೊಳ್ಳೋಣ. ಇಫ್ ದ 7th term ಆಫ್ ದ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್, ಬರ್ಕೊಂಬಿಡಿ ಫಸ್ಟು. 7th term ಆಫ್ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ A7. ಓಕೆ. ಮೊದಲನೆಯ ಶ್ರೇಣಿಯ 7ನೇ ಪದವು ಅಂದರೆ A7. 7th term ಆಫ್ ಫಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ಅಂದರೆ ಈಕ್ವಲ್ ಟು 28. ಆಯ್ತಾ? ಆ್ಯಂಡ್ 8th term ಆಫ್ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 29. 8th term ಆಫ್ ಸೆಕೆಂಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ B8 ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ? 29. ಓಕೆ. 28 ಮತ್ತು ಎರಡನೇ ಶ್ರೇಣಿಯ 8ನೇ ಪದವು 29 ಆದರೆ ಸೊ B8 ಇಸ್ ಈಕ್ವಲ್ ಟು 29. ಕ್ಲಿಯರ್ ಸ್ಟೂಡೆಂಟ್ಸ್? ಲಾಸ್ಟ್ ಒಂದು ಲೈನ್ ಇದೆ. ಏನಿದೆ ಆ ಲೈನು ನೋಡೋಣ ಬನ್ನಿ. ಓಕೆ. ದೆನ್ ಫೈಂಡ್ ದ ಪ್ರೋಗ್ರೆಷನ್. ಆ ಶ್ರೇಣಿಗಳನ್ನು ಕಂಡುಹಿಡಿಯಿರಿ. ಏನಂದರೆ ಏನು ಕಂಡುಹಿಡಿಬೇಕು ನಾವು? A1 ಅದು ಕಾಣಿಸಲ್ಲ ಇಲ್ಲಿ ಬರೆದ್ರೆ. ಸೊ ನಾನು ಲಾಸ್ಟ್ ಲೈನ್ ಎಲ್ಲೋಲ್ಲಿ ಬರೀತೀನಿ ನೋಡಿ, ಅಥವಾ ವೈಟಲ್ಲಿ ಬರೀತೀನಿ. ಸೊ ಏನೇನು ಕಂಡುಹಿಡಿಬೇಕು ನಾವು? A1, A2, A3, A4 ... B1, B2, B3, B4 ...
ಇದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಈ ವರ್ಡ್ ಪ್ರಾಬ್ಲಮ್ಮು, ಈ ಹೇಳಿಕೆಯ ಸಮಸ್ಯೆ ಅರ್ಥ ಆಗಿದೆಯಾ ಇವಾಗ? ಯಾವ ರೀತಿ ಒಂದು ಪ್ರಶ್ನೆನ ಚಿಕ್ಕ ಚಿಕ್ಕ ಬೈಟ್ನ ತಗೊಂಡು ಆ ಬೈಟ್ಗಳನ್ನು ಮ್ಯಾಥಮೆಟಿಕ್ಸಲ್ಲಿ ಹೇಗೆ ಬರೆಯೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಇವಾಗ ಇಲ್ಲಿ ನೋಡಿದ್ರಲ್ವಾ, ಅರ್ಥ ಆಯ್ತಲ್ವಾ? ಇದನ್ನು ನೀವು ಟ್ರೈ ಮಾಡಿ. ಓಕೆ, ಸೊ ಇದನ್ನು ನೋಡಿಬಿಟ್ಟು ಸರ್ ಎಲ್ಲ ಪ್ರಶ್ನೆನೂ ನೀವೇ ಮಾಡಿ ಅಂದರೆ ನಾನು ಮಾಡ್ಬೋದು, ಎಲ್ಲ ಪ್ರಶ್ನೆ ನಾನೇ ಸಾಲ್ವ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಮಾಡೋದ್ರಿಂದ ಏನೂ ಯೂಸ್ ಆಗಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ನೀವೇನು ಮಾಡಬೇಕು, ನೀವು ಇದೇ ರೀತಿ ಟ್ರೈ ಮಾಡಿ. ಅಕಸ್ಮಾತ್ ನಿಮಗೆ ಬರ್ತಾನೇ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಮಾತ್ರ ಕಮೆಂಟ್ಗೆ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆನ ಚಾಪ್ಟರ್ ನಂಬರ್ನ ಹಾಕಿ. ಓಕೆ, ಸೊ ಅದನ್ನು ನಾನೇನು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ ಮುಂದಕ್ಕೆ. ಅರ್ಥ ಆಯ್ತಾ? ಕ್ಲಿಯರಾ? ಸೊ ಈಗ ನಾವೇನು ಮಾಡಬೇಕು, ಇವೆರಡನ್ನ ಕಂಡುಹಿಡಿಯಬೇಕು ಅಷ್ಟೇ. ಸೊ ನಾವೇನು ಮಾಡಿದ್ದೀವಿ ಇಲ್ಲಿ, ಇಂಗ್ಲೀಷಲ್ಲಿ ಕೊಟ್ಟ ಪ್ರಶ್ನೆನ ಮ್ಯಾಥಮೆಟಿಕ್ಸಲ್ಲಿ ಬರೆದಿದ್ದೀವಿ, ಅದೇ ರೀತಿ ಕನ್ನಡದಲ್ಲಿ ಕೊಟ್ಟ ಪ್ರಶ್ನೆನ ಮ್ಯಾಥಮೆಟಿಕ್ಸಲ್ಲಿ ಬರೆದಿದ್ದೀವಿ. ಬರೆದಿದ್ದಾದ್ಮೇಲೆ ನಮ್ಗೇನು ಗೊತ್ತಾಯಿತು, ಇವೆರಡನ್ನ ಕಂಡುಹಿಡಿಬೇಕು ಅಂತ ಗೊತ್ತಾಗಿದೆ. ಸೊ ಬನ್ನಿ ಇವೆರಡನ್ನ ನಾವು ಕಂಡುಹಿಡಿಯೋಣ ಈಗ, ಆಯಿತಾ? ಎಸ್. ಓಕೆ, ಸೊ ಇವಾಗ ನಾವೇನು ಮಾಡೋಣಪ್ಪ ಅಂದರೆ, ಇಲ್ಲಿದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ದಿಸ್ ಇಸ್ ಯೆಲ್ಲೋ ಕಲರ್ ತೊಗೊಳ್ಳೋಣ. ಸೊ ಎಲ್ಲೋ ಇವಾಗ ನೋಡಿ, ಇಷ್ಟಿದ್ದದ್ದು ಫುಲ್ ಡೇಟಾ ಇದು, ಪ್ರಶ್ನೆನ ಹೇಗೆ ಬರೆದಿದ್ದೀವಂತ. ಇಲ್ಲಿಂದ ಆ್ಯಕ್ಚುಲಿ ಆನ್ಸರ್ ಸ್ಟಾರ್ಟ್ ಆಗೋದು. ಓಕೆ, ಸೊ ಇದನ್ನು ಕೂಡ ಆನ್ಸರಲ್ಲಿ ಬರೀಬೇಕು. ಇಲ್ಲೇನು ಕಾಣಿಸ್ತಿದೆ ಅಲ್ವಾ, ಇದು ಕೂಡ ನೀವು ಆನ್ಸರಲ್ಲಿ ಇನ್ಕ್ಲೂಡ್ ಆಗಿರಬೇಕಿದು. ಓಕೆ, ಸೊ A7 = 28 ಅಂತ ಹೇಳ್ತಾ ಇದ್ದಾರೆ, ಆಯಿತಾ? A7 = 28 ಅಂದರೆ ಯಾವ ಥರ ಬರೆಯೋದು, ಇದನ್ನು ಬರ್ಕೊಳ್ಳಿ ಫಸ್ಟು. A1 = 3 + B1. A7 ಅಂದರೆ A + 6D = 28. ಅದೇ ರೀತಿ B8 ಅಂದರೆ B + 7D = 29. ಓಕೆ, A + 6D = 28, B + 7D = 29. ಎ ಅಂದರೆ ಏನು ಸ್ಟೂಡೆಂಟ್ಸ್? ಎ ಅಂದರೆ 3B1, ಅಂದರೆ B1 ಅಂದರೆ ನಥಿಂಗ್ ಬಟ್ ಬಿ, ಆಯಿತಾ? ಈಗ ಈ ಎ ನ ಜಾಗದಲ್ಲಿ ಇದನ್ನು ಹಾಕಿ, ಹಾಕಿದಾಗ ಏನಾಗುತ್ತೆ, ಇದನ್ನು ಈಕ್ವೇಷನ್ 1, ಈಕ್ವೇಷನ್ 2, ಈಕ್ವೇಷನ್ 3 ಅಂತ ತಗೊಳ್ಳೋಣ. ನಾನೇನು ಮಾಡ್ತಾ ಇದ್ದೀನಿ ಈಗ, ಈಕ್ವೇಷನ್ 1ನ ನಾನು ಪುಟ್ ಈಕ್ವೇಷನ್ 1 ಇನ್ ಈಕ್ವೇಷನ್ 2. ಒಂದನೆಯ ಈಕ್ವೇಷನ್ನ ಎರಡನೆಯ ಈಕ್ವೇಷನಲ್ಲಿ ಹಾಕಿ. A1 ಮತ್ತು A ಎರಡೂ ಒಂದೇ, ಆಯಿತಾ? ಇವಾಗ ಈ ಎ ನ ಜಾಗದಲ್ಲಿ ಏನಂತ ಬರಿಬೇಕು, 3 + B ಅಂತ ಬರಿಬೇಕು. ಬರೆಯೋಣ ಬನ್ನಿ. ಸೊ ಈಗ ಈ ಎ ನ ಜಾಗದಲ್ಲಿ 3 + B + 6D = 28. ಇದನ್ನು ಹಾಗೆ ಬರೆಯೋಣ. B + 7D = 29. ಸಾಲ್ವ್ ಮಾಡಿ ಮೇಲ್ಗಡೆ ಇರೋದನ್ನು. ಸೊ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಈ 3ನ ಆ ಕಡೆ ಕಳಿಸಿ. B + 6D = 25. ಕೆಳಗಡೆ ಇರೋದು ಏನಾಗುತ್ತೆ, B + 7D = 29. ಓಕೆ, ಸೊ ಇವೆರಡು ಬಂತಲ್ವಾ? ಇವಾಗ ಮೈನಸ್ ಮಾಡಿ, ಮೈನಸ್ ಮೈನಸ್ ಮೈನಸ್. ಸೊ +B - B ಹೋಗುತ್ತೆ, ಇದು -D ಬರುತ್ತೆ ಇಲ್ಲೇನಾಗುತ್ತೆ, ವಿಚ್ ಇಸ್ ಈಕ್ವಲ್ ಟು -4. ಸೊ ಮೈನಸ್ ಮೈನಸ್ ಹೋಯ್ತು, ದೇರ್ ಫಾರ್ D = 4. ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂತು ಈಗ ನಮಗೆ? ಸಾಮಾನ್ಯ ವ್ಯತ್ಯಾಸ ಬಂದಿದ್ದು 4. ಅರ್ಥ ಆಯ್ತಾ ಯಾವ ಥರ ಮಾಡಿದೆ ಅಂತ? ಎಸ್. ಈ D = 4ನ್ನು ಎಲ್ಲಾದರೂ ಒಂದು ಕಡೆ ಹಾಕಿ, ಇಲ್ಲಿ ಹಾಕೋಣ. ಓಕೆ, ಇಲ್ಲಿ ಹಾಕಿದ್ರೆ ಏನಾಗುತ್ತೆ, 7 × D ಅಂದರೆ 7 × 4 28. ಈ 28ನ ಆ ಕಡೆ ಕಳಿಸಿ. B = ಏನಾಗುತ್ತೆ, B = 1. ಅರ್ಥ ಆಯ್ತಾ ಹೇಗೆ 1 ಬಂತಂತ? ಸೊ ನೀವು ಇಲ್ಲಿ ಹಾಕಿದ್ರು ಅದೇ ಬರುತ್ತೆ, ಇಲ್ಲಿ ಹಾಕಿದ್ರು ಅದೇ ಬರುತ್ತೆ, ಎಲ್ಲಿ ಹಾಕಿದ್ರು ಅದೇ ಬರುತ್ತೆ. ಸೊ ನಾನು ಇಲ್ಲಿ ಹಾಕಿದೆ 1 ಬಂತು, ನೀವು ಇಲ್ಲಿ ಹಾಕಿದ್ರು 1 ಬರುತ್ತೆ. ಸೊ B1 ಬಂತು, D1 ಬಂತು. ಇವಾಗ B1 ಬಂದರೆ ಏನ ಕಂಡುಹಿಡಿಬೋದಾ? ಎ ಏನಾಗುತ್ತೆ, 3 + B ಅಂದರೆ A = 7. A = 7 ಅಷ್ಟೆ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ನಾವೀಗ, ಫೈನಲ್ ಆಗಿ ಆನ್ಸರ್ನ ಬರಿಬೋದು. ಯಾವ ಆನ್ಸರ್ನ ಬರಿಬೋದು? ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ A1 ಏನಾಗುತ್ತೆ ಸ್ಟೂಡೆಂಟ್ಸ್? A1 7 +4 ಅಂದರೆ 11, +4 ಅಂದರೆ 15, +4 ಅಂದರೆ 19, ಸೊ ಆನ್. ಓಕೆ, B1 ಏನಾಗುತ್ತೆ? B1 ಅಂದರೆ 1 ಆಗುತ್ತೆ, +4 5, +4 9, +4 13 ಆ್ಯಂಡ್ ಸೊ ಆನ್ ಅಷ್ಟೆ. ಸೊ ಮೊದಲನೆಯ ಸಮಾಂತರ ಶ್ರೇಣಿ, ಎರಡನೆಯ ಸಮಾಂತರ ಶ್ರೇಣಿ. ಓಕೆ, ಸೊ B1 1 ಸೆಕೆಂಡ್, B1 = 1 ಅಲ್ವಾ? ನಾನು 4 ಅಂತ ಹಾಕ್ಬಿಟ್ಟಿದ್ದೀನಿ. ಹೋಲ್ಡ್ ಆನ್, ದಿಸ್ ಇಸ್ ರಾಂಗ್. B1 = ಇದು ತಪ್ಪಿದು, 1 ಸೆಕೆಂಡ್. B1 = 1 ಅಲ್ವಾ? 1 + 3 4 ಆಗುತ್ತೆ, ಆಯಿತಾ? ನಾನು 4 + 3 ಮಾಡಿಬಿಟ್ಟಿದ್ದೀನಿ. 1 + 3 = 4. ಸೊ ಅದು 4 ಆದರೆ ಇಲ್ಲೇನಾಗುತ್ತೆ ಇವಾಗ
4, 8, 12, 16 and so on. ಓಕೆ, ಸೊ ಇಲ್ಲಿ ನಮಗೆ ಏನಂತ ಬಂದಿದೆ, 7th ಟರ್ಮ್ 4 7s are 28 ಬರ್ತಾ ಇದೆ ಕರೆಕ್ಟಾಗಿ. B8 ಅಂದರೆ A ಪ್ಲಸ್ 7D ಅಂದರೆ 1 7 4s are 28 29 ಕರೆಕ್ಟಾಗಿ ಬರ್ತಿದೆ. ಸೊ ಇವೆರಡು ಅರ್ಥಮೆಟಿಕ್ ಪ್ರೋಗ್ರೆಷನ್ಗಳು ನಮಗೆ ಬೇಕಾಗಿದ್ದಾವೆ. ಸೊ ಇದು ನಮ್ಮ ಆನ್ಸರ್, ರೈಟ್. ಈ ಪಾರ್ಟು ಇಂಪಾರ್ಟೆಂಟು, ಈ ಪಾರ್ಟ್ ಕೂಡ ಇಂಪಾರ್ಟೆಂಟೇ, ಬಟ್ ಇದು ಅರ್ಥ ಆದರೆ ಇದನ್ನು ಮಾಡೋದು ಈಸಿ ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಕ್ಲಿಯರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಏನಿದೆ, ಸೊ ಮತ್ತೆ ಇಲ್ಲಿ ನೋಡಿ ಇದನ್ನು. ಓಕೆ, ದಿಸ್ ಇಸ್ ಆವ್ರೇಜ್ ಅಥವಾ ಸಾಧಾರಣ, ಬಟ್ LBL ಇದೆ, ಆದ್ದರಿಂದ ಇದನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 30 ಟರ್ಮ್ಸ್. 17th term of an arithmetic progression is 4 more than thrice of its 5th term. The 10th term of arithmetic progression is 31. Find the last 3 terms of the progression and also the progression. ಏನು ಮಾಡಿದ್ವಿ, ಮೊದಲನೇದಾಗಿ ನಾವು ಪ್ರಶ್ನೆನ ಫುಲ್ ಓದಿದ್ದೀವಿ, ಆಯಿತಾ. ನೆಕ್ಸ್ಟು ಕನ್ನಡದಲ್ಲಿ ಒಂದ್ಸತಿ ಓದೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಶ್ರೇಣಿಯ 17ನೇ ಪದವು ಅದರ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. 10ನೇ ಪದ 31 ಆದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಮತ್ತು ಸಮಾಂತರ ಶ್ರೇಣಿಯನ್ನು ಸಹ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಪ್ರಶ್ನೆನ ಒಂದ್ಸತಿ ಓದಾಯ್ತಾ. ಇವಾಗ ಏನು ಮಾಡೋಣ, ಬೈಟ್ ಬೈ ಬೈಟ್. ಸೊ ಮೊದಲನೇ ಬೈಟ್ನ ತಗೊಳ್ಳೋಣ ಬನ್ನಿ. ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೈನ್ಸ್ 30 ಟರ್ಮ್ಸ್. ಒಂದು ಸಮಾಂತರ ಶ್ರೇಣಿಯು 30 ಪದಗಳಿವೆ. ಏನಂತ ಬರೆಯೋದು ಇದನ್ನು, n is equal to 30. ಎಷ್ಟು ಪದಗಳಿದ್ದಾವೆ, 30 ಪದಗಳಿದ್ದಾವೆ. ಪದಗಳಿಗೆ ಇರುವ ಅಕ್ಷರ ಯಾವುದು ಅಂದರೆ ವೇರಿಯಬಲ್ ಯಾವುದು, n is equal to 30. ಫಸ್ಟ್ ಒನ್ ಡನ್. ನೆಕ್ಸ್ಟ್ ರೆಡ್ನ ತಗೊಳ್ಳೋಣ. 17th term of the progression, ಶ್ರೇಣಿಯ 17ನೇ ಪದವು ಏನಂತ ಬರಿಬೋದು ಇದನ್ನು, a ಪ್ಲಸ್ 17. a ಪ್ಲಸ್ 17ನ ಯಾವ ಥರ ಬರಿಬೋದು, a ಪ್ಲಸ್ 16d, ಆಯಿತಾ. a ಪ್ಲಸ್ 17 ನಾನು ಇಲ್ಲಿಗೆ ಸ್ಟಾಪ್ ಮಾಡಿದೆ. is equal to 4 more, 4 ಪ್ಲಸ್ ಅಂದರೆ 4 ಜಾಸ್ತಿ, 4 more than the thrice 3 of its 5th term, A5. ಅರ್ಥ ಆಯ್ತಾ ಹೇಗೆ ಬರದೆ ಅಂತ. 17ನೇ ಪದವು ಅದರ 5ನೇ ಪದದ ಅಂದರೆ A5 ಮೂರರಷ್ಟಕ್ಕಿಂತ ಅಂದರೆ A5 into 3 4 ಹೆಚ್ಚಾಗಿದೆ, ಪ್ಲಸ್ ಹೆಚ್ಚಾಗಿದೆ ಅಂದರೆ ಪ್ಲಸ್. ಕ್ಲಿಯರ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ ಇದನ್ನು ಹೇಗೆ ಬರದೆ ಅಂತ. ರೆಡ್ ಕಲರು, ರೈಟ್. ಸೊ ರೆಡ್ ಕಲರ್ ಮುಗಿತು. ನೆಕ್ಸ್ಟ್ ಇನ್ನೊಂದು ಬೈಟ್ನ ತಗೊಳ್ಳೋಣ ಬನ್ನಿ. ದ 10th term A10. A10 ಯಾವ ಥರ ಬರೀಬೋದು, A ಪ್ಲಸ್ 9d ಆಫ್ ದ ಪ್ರೋಗ್ರೆಷನ್ is equal to 31. 10ನೇ ಪದ A10 31 ಆದರೆ 31. A10 ಯಾವ ಥರ ಬರೀಬೋದು, A ಪ್ಲಸ್ 90, ರೈಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಕಲರ್ ಚೇಂಜ್ ಮಾಡೋಣ. ಇನ್ನೊಂದು ಯಾವ ಕಲರ್ ತಗೊಳ್ಳೋಣ, ಓಕೆ ಲೆಟ್ಸ್ ಟೇಕ್ ಬ್ಲೂ ಆಯಿತು, ರೆಡ್ ಆಯಿತು, ಗ್ರೀನ್ ಆಯಿತು, ಪರ್ಪಲ್ ತಗೊಳ್ಳೋಣ. ಫೈಂಡ್ ದ ಲಾಸ್ಟ್ 3 terms ಆಫ್ ದ ಪ್ರೋಗ್ರೆಷನ್. ಲಾಸ್ಟ್ 3 terms ಎಷ್ಟು ಪದಗಳಿದ್ದಾವೆ ಸ್ಟೂಡೆಂಟ್ಸ್ ಇಲ್ಲಿ, 30 ಪದಗಳಿದ್ದಾವೆ, ಅಂದರೆ 30 ನಂಬರ್ಗಳಿದ್ದಾವೆ. ಲಾಸ್ಟ್ 3 terms ಅಂದರೆ ಯಾವ್ದು, A30, A29, A28. ಇವು 3 ಕೂಡ ಕ್ವೆಶ್ಚನ್ ಮಾರ್ಕ್, ಹೌದಾ. ಫೈಂಡ್ ದ ಲಾಸ್ಟ್ 3 terms ಆಫ್ ದ ಪ್ರೋಗ್ರೆಷನ್, ಅದ್ರ ಜೊತೆಗೆ ಆ್ಯಂಡ್ ಆಲ್ಸೋ ದ ಪ್ರೋಗ್ರೆಷನ್. ಆ್ಯಂಡ್ ಆಲ್ಸೋ ದ ಪ್ರೋಗ್ರೆಷನ್ ಅಂದರೆ ಏನನ್ನು ಕಂಡುಹಿಡಿಬೇಕು ನಾವು, A1, A2, A3 ... ಅಷ್ಟೇ. ಓಕೆ, ಸೊ ಇಲ್ಲೇನಿದೆ ಮತ್ತೆ ನೋಡಿ, ಶ್ರೇಣಿಯ ಕೊನೆಯ 3 ಪದಗಳನ್ನು ಮತ್ತು ಸಮಾಂತರ ಶ್ರೇಣಿಯನ್ನು ಸಹ ಕಂಡುಹಿಡಿಯಿರಿ. ಎಷ್ಟು ಪದಗಳಿದ್ದಾವೆ, 30 ಪದಗಳಿದ್ದಾವೆ. ಕೊನೆಯ 3 ಪದ ಅಂದರೆ ಯಾವುದು, 30ನೇ ಪದ, 29ನೇ ಪದ, 28ನೇ ಪದ. ಈ 3 ಪದಗಳನ್ನು ಕಂಡುಹಿಡಿಬೇಕು. ಅದರ ಜೊತೆಗೆ ಸಮಾಂತರ ಶ್ರೇಣಿನ ಕಂಡುಹಿಡಿಬೇಕು. ನೋಡಿದ್ರ ಪ್ರಶ್ನೆ ಯಾವ ಥರ ಕೊಟ್ಟಿದ್ರು, ಯಾವ ಥರ ಬಿಡಿಸಿದ್ದೀವಿ ಅಂತ. ಕ್ಲಿಯರ್, ಅರ್ಥ ಆಗಿದೆ ಅಲ್ವಾ.
ಇವಾಗ ನಾವೇನು ಮಾಡೋಣ, ಲೆಟ್ಸ್ ಸಾಲ್ವ್ ದಿಸ್ ಕ್ವೆಶ್ಚನ್. ಸೊ ಇವಾಗ ಏನು ಮಾಡೋಣ, ನಾವು ಸೊಲ್ಯೂಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲ್ಲ ಕಲರ್ನ ತಗೊಂಡಿದ್ದೀನಿ. ಲೆಟ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್. ಏನಪ್ಪ ಮಾಡ್ಬೇಕು ನಾವಿಲ್ಲಿ ಅಂತ ನಾವು ಯೋಚನೆ ಮಾಡಿದಾಗ ಈಗ ಇದನ್ನು ಬರ್ಕೊಳ್ಳೋಣ ನೋಡಿ. a ಪ್ಲಸ್ 9d ಇಸ್ ಈಕ್ವಲ್ ಟು 31 ಅಲ್ವಾ. a ಪ್ಲಸ್ 9d ಇಸ್ ಈಕ್ವಲ್ ಟು 31. ಹಾಗೆ ಅದನ್ನೇನಂತ ಬರೀಬೋದು, a ಪ್ಲಸ್ 16d ಇಸ್ ಈಕ್ವಲ್ ಟು 4 ಪ್ಲಸ್ a5ನ ಯಾವ ಥರ ಬರೀಬೋದು, a ಪ್ಲಸ್ 4d ಅಂತ ಬರೀಬೋದು. ರೈಟ್, ಓಕೆ. ನೆಕ್ಸ್ಟ್ ಇದನ್ನೇ ಸಾಲ್ವ್ ಮಾಡಿ. a ಪ್ಲಸ್ 16d ಇಸ್ ಈಕ್ವಲ್ ಟು 4 ಪ್ಲಸ್ 3, ಇಲ್ಲಿ 3 ಬರೀಬೇಕು. ಓಕೆ, 3 ಇಂಟು a 3a ಪ್ಲಸ್ 3 ಇಂಟು 4 12d. ರೈಟ್, ಓಕೆ. ಸೊ ಇವಾಗೇನಪ್ಪ ಮಾಡೋದಂದರೆ ಈ 4ನ ಆ ಕಡೆ ಕಳಿಸಿ, ಆಯಿತಾ. ಇವು ಎರಡೂನ ಈ ಕಡೆಗೆ ತೊಗೊಂಬನ್ನಿ. ಸೊ ತೊಗೊಂಬಂದಾಗ ಯಾವ ರೀತಿ ಕಾಣಿಸುತ್ತೆ, -4 ಇಸ್ ಈಕ್ವಲ್ ಟು ಎ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಎ, 3a ಮೈನಸ್ ಎ 2a ಆಗುತ್ತೆ. ಅದೇ ರೀತಿ 12d, 16d ಈ ಕಡೆ ಬಂದರೆ ಏನಾಗುತ್ತೆ, -16d, -16 ಪ್ಲಸ್ 12 ಏನಾಗುತ್ತೆ, -4d. ಇದನ್ನ ಈಗ ಈಕ್ವೇಷನ್ 1, ಇದನ್ನ ಈಗ ಈಕ್ವೇಷನ್ 2. ಈಕ್ವೇಷನ್ 1 ಮತ್ತು 2ನ ಬರ್ಕೊಳ್ಳೋಣ. ಈಗ 1 ಮತ್ತು 2ನ ಬರ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ, a ಪ್ಲಸ್ 9d ಇಸ್ ಈಕ್ವಲ್ ಟು 31. ಇದು ಯಾವ ಥರ ಬರೆಯೋದು ಈಗ, 2a ಮೈನಸ್ 4d ಇಸ್ ಈಕ್ವಲ್ ಟು -4. 2 divisible by 2, 4 divisible by 2, 4 also divisible by 2. ಸೊ ಇದನ್ನ ಎಂಟೈರ್ ಥಿಂಗ್ನ ಏನು ಮಾಡೋಣ, ಡಿವೈಡೆಡ್ ಬೈ 2 ಮಾಡೋಣ. ಡಿವೈಡೆಡ್ ಬೈ 2 ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ, a ಮೈನಸ್ 2d ವಿಚ್ ಇಸ್ ಈಕ್ವಲ್ ಟು -2. ಇವಾಗ ಸಬ್ಟ್ರಾಕ್ಟ್ ಮಾಡಿ, ಅಂದರೆ ಮೈನಸ್ ಪ್ಲಸ್ ಆ್ಯಂಡ್ ಪ್ಲಸ್. ಸೊ ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಪ್ಲಸ್ ಎ ಮೈನಸ್ ಎ ಗಾನ್, ಪ್ಲಸ್ 9d ಪ್ಲಸ್ 2d 11d, 31 ಪ್ಲಸ್ 2 33. ಸೊ d is equal to ಏನಾಗುತ್ತೆ, 33 by 11 which is equal to 3. ಸೊ d is equal to 3 ಅಂತ ಬಂತು ನಮಗೆ. ಈ d is equal to 3ನ ಇಲ್ಲಿ ಹಾಕಿ, ಏನಾಗುತ್ತೆ, d ನ ಜಾಗದಲ್ಲಿ ಏನು ಹಾಕಬೇಕು, 3. 9 3s are 27. ಸೊ 31 minus 27, a is equal to 31 minus 27, a is equal to 4. a ಬಂತು, ಡಿ ಬಂತು. ಇನ್ನೇನಪ್ಪ ಬೇಕು ನಮಗೀಗ, ಮುಗೀತು ಅನ್ಸುತ್ತೆ ಆನ್ಸರ್ ಅಷ್ಟೇ. ನಾವೇನೇನ ಕಂಡುಹಿಡಿಬೇಕು, A30, A29, A28. ಹೌದಾ. A30 ಅಂದರೆ ಏನು, a ಪ್ಲಸ್ 29d ಅಂದರೆ 4 ಪ್ಲಸ್ 29 ಇಂಟು 3. 29 3s ಏನಾಗುತ್ತೆ, 33s 90, 29 3s 9 3s 27, 7 2, 3 2s 6, 87, 87 plus 4 91. So therefore A30 is equal to 91. ರೈಟ್, ಕರೆಕ್ಟ್. A30 91 ಅಂದರೆ A29 ಏನಾಗುತ್ತೆ, ಇವಾಗ ಮತ್ತೆ A29ಗೆ a ಪ್ಲಸ್ 28d ಮಾಡೋ ಅವಶ್ಯಕತೆ ಇಲ್ಲ, -4 ಮಾಡಿ 87 ಬರುತ್ತಷ್ಟೆ. ಇದು A29. A28 ಏನಾಗುತ್ತೆ, ಮತ್ತೆ -4 ಮಾಡಿ 83 ಬರುತ್ತೆ. ಸೊ ದಿಸ್ ಇಸ್ ಡನ್. ಟಿಕ್ ಮಾರ್ಕ್ ಟಿಕ್ ಮಾರ್ಕ್ ಟಿಕ್ ಮಾರ್ಕ್, ಮುಗಿತಾ ಇದು. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿನ ಯಾವ ಥರ ಕಂಡುಹಿಡಿಯೋದು ಈಗ, A1 A2 A3. A1 ಅಂದರೆ ಎಷ್ಟಿದೆ, A1 is 4, 4 ಕಾಮ ಡಿ ಎಷ್ಟಿದೆ 3, 4 7 10 13 16 19 ಡಾಟ್ 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 3 3 3 3 3 ಡಿಫ್ರೆನ್ಸ್. ಸೊ ಇದು ನಮ್ಮ ಸಮಾಂತರ ಶ್ರೇಣಿ, ಇದು ಕೂಡ ಆಗಿದೆ. A30 A29 A28 ಅದು ಕೂಡ ಆಗಿದೆ. ಡನ್. ಅರ್ಥ ಇದೆ ಸ್ಟೂಡೆಂಟ್ಸ್ ಯಾವ ಥರ ಮಾಡಿದ್ದೀವಿ ಅಂತ ಇದನ್ನು. ಸೊ ಹೇಗೆ ವರ್ಡ್ ಪ್ರಾಬ್ಲಮ್ನ ಬಿಡಿಸಿ ಬರ್ಕೊಂಡು ಹೇಗೆ ಸಾಲ್ವ್ ಮಾಡಿದ್ದೀವಿ ನೋಡಿ, ಆಯಿತಾ. ಸೊ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಸೊ ಇಲ್ಲಿಗೆ ಇವತ್ತಿನ ಈ ಚಿಕ್ಕ ಕ್ಲಾಸು ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಿಮ್ಮ ಭೇಟಿ ಆದಷ್ಟು ಬೇಗ ಆಗಲಿದೆ ಅಂತ ಹೇಳ್ತಾ, ನಿಮ್ಮ ಸಾಧನೆ ನಮ್ಮ ಗೆಲುವು ಯಾವಾಗಲೂ ಜ್ಞಾಪಕ ಇಡಿ ಅಂತ ಹೇಳ್ತಾ, ಟೇಕ್ ಕೇರ್ ಸ್ಟೂಡೆಂಟ್ಸ್, ಬಾಯ್ ಬಾಯ್, ಸ್ಟೇ ಟ್ಯೂನ್ಡ್, ಥ್ಯಾಂಕ್ ಯು ಸೋ ಮಚ್.